Good morning. Today we are going to look at Article 15. ಅನುಚ್ಛೇದ 15 ಇವತ್ತು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಅನುಚ್ಛೇದ 14 ನೋಡಿದ್ದೀವಿ. ಹಿಂದಿನ ಪಾಠದಲ್ಲಿ ನಾವು ಅನುಚ್ಛೇದ 14 ಅಭ್ಯಾಸ ಮಾಡಿದ್ದೀವಿ. ಇಲ್ಲಿ ಅನುಚ್ಛೇದ 15 ನಾವು ನೋಡ್ತಾ ಇದ್ದೀವಿ. We have actually seen Article 14. ಅನುಚ್ಛೇದ 14 ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಇಲ್ಲಿ ಇಟ್ ಟಾಕ್ಸ್ ಅಬೌಟ್ ಈಕ್ವಾಲಿಟಿ, ಸಮಾನತೆಯ ಬಗ್ಗೆ ನಾವು ಮಾತಾಡಿದ್ದೀವಿ. ಈ ಅನುಚ್ಛೇದ 14ರ ನಂತರ ನಾವು ಎರಡು ಅನುಚ್ಛೇದಗಳನ್ನು ನೋಡ್ತೀವಿ. ಒಂದು ಆರ್ಟಿಕಲ್ 15, ಇನ್ನೊಂದು ಆರ್ಟಿಕಲ್ 16. ಇದರಲ್ಲಿ ಅತಿ ಮುಖ್ಯವಾಗಿ ಆರ್ಟಿಕಲ್ 15 ಕ್ಲಾಸ್ 1 ಮತ್ತು ಆರ್ಟಿಕಲ್ 16 ಕ್ಲಾಸ್ 1. ಇಲ್ಲಿ ಆರ್ಟಿಕಲ್ 15 ನಮಗೆ ಅನುಚ್ಛೇದ 15 ಜನರಲ್ ಆಗಿ ಆದರೆ ಸಾಮಾನ್ಯ ಏನು ನಿರ್ಬಂಧಗಳನ್ನ ಅಥವಾ ಸಾಮಾನ್ಯ ಹಕ್ಕುಗಳನ್ನ ಕೊಟ್ಟರೆ, ಇದು ಈ ಆರ್ಟಿಕಲ್ ಪೂರ್ಣ ಪ್ರಮಾಣದಲ್ಲಿ ಗೌರ್ಮೆಂಟ್ ಸರ್ವಿಸ್, ಸಾರ್ವಜನಿಕ ಸೇವೆಯ ಬಗ್ಗೆ ಹೇಳ್ತದೆ. ಇಟ್ ಟಾಕ್ಸ್ ಅಬೌಟ್ ಗೌರ್ಮೆಂಟ್ ಸರ್ವಿಸ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈ ಸಮಾನತೆಯ ಎಕ್ಸ್ಟೆನ್ಷನ್ನೇ ಇದು. ಸಮಾನತೆಯನ್ನು ನಾವು ಯಾವ ರೀತಿ ಅನುಸರಿಸ್ತೀವಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದನ್ನು ವಿಸ್ತರಿಸುವಂಥ ಎರಡು ಅನುಚ್ಛೇದಗಳಿವು. ಇದರ ಮೂಲ ಅನುಚ್ಛೇದ ನಾವು 14 ಅಂತ ಹೇಳ್ಬೋದು, ಆದರೆ ಅದನ್ನು ಮುಂದೆ ವಿಸ್ತರಿಸ್ತೀವಿ ನಾವು. ಇಟ್ ಈಸ್ ಮೋರ್ ಕ್ಲಾರಿಫೈಡ್ ಅಂತ ಹೇಳ್ಬೋದು. ನಾವು ಅದನ್ನು ಇನ್ನೂ ಹೆಚ್ಚು ನಾವು ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀವಿ 15 ಮತ್ತು 16ರಲ್ಲಿ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡು ನಾವು ಈಗ ಅನುಚ್ಛೇದ 15ಕ್ಕೆ ಹೋಗೋಣ. ಅನುಚ್ಛೇದ 15 ಏನು ಹೇಳ್ತದೆ ಅಂತಂದರೆ, ಅನುಚ್ಛೇದ 14ರಲ್ಲಿ ಹೇಳ್ದಂಗೆ ಸಮಾನತೆಯ ಬಗ್ಗೆ ಇದು ಮಾತಾಡ್ತದೆ. ಇಟ್ ಟಾಕ್ಸ್ ಅಬೌಟ್ ದಿ concept of equality, or it talks against discrimination. However, after article 15(1), 15(2), 15(3) and onwards, it goes for exclusions. ಅಂದರೆ ಇದಕ್ಕೆ ಅಪವಾದಗಳು ಅಂತ ಹೇಳ್ತೀವಿ ನಾವು. ಅಂದರೆ ಅನುಚ್ಛೇದ 15 ಸಬ್ ಕ್ಲಾಸ್ 1ರಲ್ಲಿ, ಅನುಚ್ಛೇದ 15 ಸಬ್ ಕ್ಲಾಸ್ 2ರಲ್ಲಿ ನಾವು ತಾರತಮ್ಯ ಇರಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೇವೆ, ಅಥವಾ ನಮ್ಮ ಸಂವಿಧಾನ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ತಾರತಮ್ಯ ಅನಿವಾರ್ಯ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಅನುಚ್ಛೇದ 15(3), 15(4), 15(5), 15(6) ಇವುಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ತಾರತಮ್ಯವನ್ನು ಮಾಡಿದ್ದೀವಿ. ಅಂದರೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಥವಾ ಧನಾತ್ಮಕ ಏನು ಹೇಳ್ತೀವಿ, ಧನಾತ್ಮಕ ಡಿಸ್ಕ್ರಿಮಿನೇಷನ್, ತಾರತಮ್ಯವನ್ನು ನಾವು ಮಾಡಿದ್ದೀವಿ, ಧನಾತ್ಮಕ ತಾರತಮ್ಯವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಈ ವಿಡಿಯೋನ ನಾವು ಎರಡು ಭಾಗಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೆಯ ಈ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ 15 ಕ್ಲಾಸ್ 1, 2, 2ರಲ್ಲಿ ಎ ಮತ್ತು ಬಿ, ಮತ್ತು 15 ಕ್ಲಾಸ್ 3, 15 ಕ್ಲಾಸ್ 3 ಇಷ್ಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. 15 ಕ್ಲಾಸ್ 4, 15 ಕ್ಲಾಸ್ 5, 15 ಕ್ಲಾಸ್ 6 ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇವಾಗ 15 ಕ್ಲಾಸ್ 1 ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ಅನುಚ್ಛೇದ 15ನ್ನೇ ತೆಗೆದುಕೊಂಡಾಗ ಅದರ ಒಂದು ಹೆಡ್ಡಿಂಗ್ ಏನಿದೆ ಅಥವಾ ಅದರ ತಲೆಬರಹ ಏನಿದೆ ಅಂತ ನಾವು ನೋಡೋದಾದರೆ, ಪ್ರಾಹಿಬಿಷನ್ ಅಂದರೆ ಇದಕ್ಕೆ ಏನು ಅವಕಾಶ ಇಲ್ಲ. ಏನಕ್ಕೆ ಅವಕಾಶ ಇಲ್ಲ? ತಾರತಮ್ಯಕ್ಕೆ ಅವಕಾಶ ಇಲ್ಲ. We can see here that there is no room for discrimination. There is no room for discrimination. ಅಂದರೆ ತಾರತಮ್ಯಕ್ಕೆ ಅವಕಾಶ ಇಲ್ಲ. ಯಾವ ಆಧಾರದ ಮೇಲೆ ತಾರತಮ್ಯ ಅನ್ನೋದನ್ನು ನಾವು ನೋಡೋದಾದರೆ, ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ,
ರಿಲಿಜನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಇವುಗಳ ಆಧಾರದಲ್ಲಿ ತಾರತಮ್ಯ ಮಾಡಕೂಡದು ಅನ್ನುವುದನ್ನು ಈ ಒಂದು ಅನುಚ್ಛೇದ 15 ಅನುಚ್ಛೇದದಲ್ಲಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ 15 ಸಬ್ ಕ್ಲಾಸ್ 1ರಲ್ಲಿ ಏನು ನಾವು ನೋಡ್ತೀವಿ ಅನ್ನೋದನ್ನು ನೋಡೋಣ. 15 ಸಬ್ ಕ್ಲಾಸ್ 1ರಲ್ಲಿ ಅಂದರೆ ಉಪ ವಿಧಿ ಅಥವಾ ಉಪ ಅನುಚ್ಛೇದ ಅಂತ ಏನು ಹೇಳ್ತೀವಿ, ಅದರಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ಅನ್ನೋದನ್ನು ನಾವಿವಾಗ ಕೂಲಂಕಷವಾಗಿ ತಿಳಿದುಕೊಳ್ಳೋಣ. The state shall not discriminate against any citizen on grounds of, on only grounds of. ಇಲ್ಲಿ ನಾನು ಸಿಟಿಸನ್ ಅಂತಕ್ಕಂಥ ಶಬ್ದವನ್ನು, ಓನ್ಲಿ ಅಂತಕ್ಕಂಥ ಶಬ್ದವನ್ನು ಹೈಲೈಟ್ ಮಾಡಿದ್ದೀನಿ. ಕೇವಲ ಅಂತಕ್ಕಂಥ ಶಬ್ದವನ್ನು, ಪ್ರಜೆ ಅಂತಕ್ಕಂಥ ಶಬ್ದವನ್ನು. ಒಂದು ನೆನಪಿಟ್ಕೊಳ್ಬೇಕು, ನಾವು ಸಂವಿಧಾನವನ್ನು ಓದುವಾಗ, ಸಂವಿಧಾನವನ್ನು ಅಭ್ಯಾಸ ಮಾಡುವಾಗ ಒಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕು. ಏನು ಅಂತಂದರೆ, ಈ ವ್ಯಕ್ತಿ ಅಂತ ಹೇಳ್ತೀವಿ ನಾವು. ವ್ಯಕ್ತಿ, ಪರ್ಸನ್. ಆ್ಯಕ್ಚುಲಿ ಪರ್ಸನ್ ಅಂತಕ್ಕಂಥ ಶಬ್ದ ನಮ್ಗೆ ಅನುಚ್ಛೇದ 14ರಲ್ಲಿ ಯೂಸ್ ಮಾಡಿದ್ದೀವಿ ನಾವು. ವಿ ಹ್ಯಾವ್ ಯೂಸ್ಡ್ ಇಟ್ ಇನ್ ಆರ್ಟಿಕಲ್ 14. ಆಲ್ ಪರ್ಸನ್ಸ್ ಆರ್ ಈಕ್ವಲ್ ಬಿಫೋರ್ ಲಾ. ಆಲ್ ಪರ್ಸನ್ಸ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿ ಅಂತಕ್ಕಂಥದ್ದು ಉಪಯೋಗ ಮಾಡ್ತೀವಿ. ವ್ಯಕ್ತಿ ಅಂತಕ್ಕಂಥದ್ದು ಇದು ವಿಸ್ತಾರವಾದ ಅರ್ಥದಲ್ಲಿ ಬರ್ತದೆ. ವ್ಯಕ್ತಿ ಅಂತಕ್ಕಂಥದ್ದು ಇಟ್ ಈಸ್ ಹ್ಯಾವಿಂಗ್ ಎ ವೈಡರ್ ಮೀನಿಂಗ್. ಏನು ಮೀನಿಂಗ್ ಅಂತಂದರೆ, ವ್ಯಕ್ತಿ ಅಂತಕ್ಕಂಥ ವ್ಯಾಪ್ತಿಯಲ್ಲಿ ಈ 3 ಜನರು ಬರ್ತಾರೆ. ವ್ಯಕ್ತಿ ಅಂತಕ್ಕಂಥ ವ್ಯಾಪ್ತಿಯಲ್ಲಿ ನಾವೇನು ನೋಡ್ಬೋದು ಅಂದರೆ, ಪ್ರಜೆಯನ್ನು ನೋಡ್ಬೋದು. ಪ್ರಜೆ, ಸಿಟಿಸನ್. ಈ ವ್ಯಕ್ತಿಯ ವ್ಯಾಪ್ತಿಯಲ್ಲಿ ವಿದೇಶಿಯರು ಬರ್ತಾರೆ. ವಿದೇಶಿಯರು ಅಂದರೆ ಏಲಿಯನ್ಸ್ ಅಂತೀವಿ ನಾವು. ಏಲಿಯನ್ಸ್ ಇವರು ಬರ್ತಾರೆ. ಇದು ಅಲ್ಲದೆ ವಿ ವಿಲ್ ಫೈಂಡ್ ಲೀಗಲ್ ಪರ್ಸನ್ ಆಲ್ಸೋ, ಅಥವಾ ನ್ಯಾಯಿಕ ವ್ಯಕ್ತಿಗಳು. ನಾವೇನು ಹೇಳ್ಬೋದು ಅಂತಂದರೆ, ನ್ಯಾಯಿಕ ವ್ಯಕ್ತಿಗಳು. ಇವಕ್ಕೆ ಲೀಗಲ್ ಪರ್ಸನ್ ಅಂತಾರೆ. ಲೀಗಲ್ ಪರ್ಸನ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಕಂಪನಿ, ಅಸೋಸಿಯೇಷನ್, ಯೂನಿಯನ್ ಮುಂತಾದವು. ಇವೆಲ್ಲವುಗಳು ನ್ಯಾಯಿಕ ವ್ಯಕ್ತಿಗಳು. ಈ ಶಬ್ದಗಳ ಅರ್ಥ ನಮಗೆ ಗೊತ್ತಿರಬೇಕು. 15 ಕ್ಲಾಸ್ 2ನಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ವಿ ಹ್ಯಾವ್ ಆ್ಯಕ್ಚುಲಿ ಇನ್ 15 ಕ್ಲಾಸ್ 2 ದಿಸ್ ವರ್ಡ್ ಈಸ್ ಯೂಸ್ಡ್ ಇನ್ ಆರ್ಟಿಕಲ್ 15. ಆರ್ಟಿಕಲ್ 15ನಲ್ಲಿ ಉಪಯೋಗ ಮಾಡಿದಂಥ ಶಬ್ದ ಇದು. ಇದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಆರ್ಟಿಕಲ್ 14ನಲ್ಲಿ ಯೂಸ್ ಮಾಡಿದ್ದೀವಿ. ಅಂದರೆ ಎಲ್ಲ ವ್ಯಕ್ತಿಗಳಿಗೂ ಅನುಚ್ಛೇದ 14 ಅನ್ವಯ ಆಗ್ತದೆ. ಆದರೆ ಅನುಚ್ಛೇದ 14 ವ್ಯಕ್ತಿಗಳಿಗೆ ಅನ್ವಯ ಆಗೋದಿಲ್ಲ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದೀಸ್ ಪೀಪಲ್. ಇಟ್ ಈಸ್ ಅಪ್ಲಿಕೇಬಲ್ ಟು ಓನ್ಲಿ ಸಿಟಿಸನ್. ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಪುನಃ ನಾವು ಅನುಚ್ಛೇದ 15ರಲ್ಲಿ ಹೋಗೋಣ. The state means the state which is defined in Article 12. The state shall not discriminate against any citizen on the grounds of only religion, race, caste, sex, place of birth or any of them. ನೋಡಿ, ಕೇವಲ ಧರ್ಮದ ಆಧಾರದ ಮೇಲೆ, ಕೇವಲ ಜನಾಂಗದ ಆಧಾರದ ಮೇಲೆ, ಕೇವಲ ಜಾತಿಯ ಆಧಾರದ ಮೇಲೆ, ಕೇವಲ ಲಿಂಗದ ಆಧಾರದ ಮೇಲೆ, ಕೇವಲ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ನಾವು ತಾರತಮ್ಯವನ್ನು ಮಾಡಲಿಕ್ಕೆ ಈ ಅನುಚ್ಛೇದದ ಪ್ರಕಾರ ಅವಕಾಶ ಇಲ್ಲ ಅಂತಕ್ಕಂಥದ್ದು ಅನುಚ್ಛೇದ 15(1)ರ ಅರ್ಥ. ರಾಜ್ಯ ಇಲ್ಲಿ ನೋಡಿ, ಹೂ ಹ್ಯಾಸ್ ಟು ಡಿಸ್ಕ್ರಿಮಿನೇಟ್, ಹೂ ಹ್ಯಾಸ್ ಟು ನಾಟ್ ಡಿಸ್ಕ್ರಿಮಿನೇಟ್, ಅಥವಾ ಯಾರು ತಾರತಮ್ಯವನ್ನು ಮಾಡಬಾರ್ದು? ಇಲ್ಲಿ ರಾಜ್ಯ ಅಂತಕ್ಕಂಥದ್ದು. ರಾಜ್ಯ ತಾರತಮ್ಯ ಮಾಡಬಾರ್ದು. ಯಾರ ವಿಷಯದಲ್ಲಿ? ಪ್ರಜೆಗಳ ವಿಷಯದಲ್ಲಿ. ಅದು ವಿದೇಶಿಯರ ವಿಷಯದಲ್ಲಿ ಮಾಡ್ಬೋದು. ಇಟ್ ಕ್ಯಾನ್ ಡೂ ಡಿಸ್ಕ್ರಿಮಿನೇಷನ್ ಇನ್ ಕೇಸ್ ಆಫ್ ಏಲಿಯನ್ಸ್. ಏಲಿಯನ್ಸ್ ಆರ್ ಆಫ್ 2 ಟೈಪ್ಸ್. ವಿದೇಶಿಯರು ಎರಡು ಥರನಾದಂಥ ವಿದೇಶಿಯರು. ಒಂದು, ನಮ್ಮ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದಂತಹ ರಾಷ್ಟ್ರಗಳ ವಿದೇಶಿಯರು. ಇನ್ನೊಂದು, ವೈರಿ ರಾಷ್ಟ್ರಗಳ ವಿದೇಶಿಯರು. ಅವ್ರನ್ನ ಅಲ್ಲಿ ತಾರತಮ್ಯ ಮಾಡ್ಬೋದು, ಅವ್ರಗಳಿಗೆ ತಾರತಮ್ಯ ಮಾಡುವಂಥ ಅವಕಾಶ ಇದೆ. ಆದರೆ ನಾಗರಿಕರ ವಿಷಯದಲ್ಲಿ, ಪ್ರಜೆಗಳ ವಿಷಯದಲ್ಲಿ
ಯಾವುದೇ ತಾರತಮ್ಯವನ್ನು ಇವುಗಳ ಆಧಾರದ ಮೇಲೆ, ಅಂದರೆ ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ, ಅಥವಾ ಇದು ಯಾವುದಾದ್ರೂ ಒಂದರ ಆಧಾರ, ಕೇವಲ ಇದು ಒಂದರ ಆಧಾರದ ಮೇಲೆ, ಅಂದರೆ ಇದ್ರ ಜೊತೆಗೆ ಮತ್ತೆ ಬೇರೆ ಯಾವುದೇ ಮಾನದಂಡವನ್ನು ಇಟ್ಕೊಂಡು ಬೇಕಾದ್ರೆ ಮಾಡ್ಬೋದು ಅಂತ ಇದರ ಅರ್ಥ. ಅಂದರೆ ಕೇವಲ ಧರ್ಮದ ರಿಲಿಜನ್ ವಿಷಯದಲ್ಲೆಲ್ಲ, ರಿಲಿಜನ್ಗೆ ಸಂಬಂಧಪಟ್ಟಂಗೆ ಮತ್ತು ಬೇರೆ ಯಾವುದೋ ಸಾಮಾಜಿಕ ಇನ್ನೊಂದು ವಿಷಯವನ್ನು ಸೇರಿಸಿಕೊಂಡಾಗ ಆವಾಗ ಏನು ಮಾಡೋದು, ಈ ಒಂದು ತಾರತಮ್ಯಕ್ಕೆ ಅವಕಾಶ ಇದೆ ಅನ್ನೋದು ಇಂಡೈರೆಕ್ಟ್ ಆಗಿ ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ. ದ ಮೀನಿಂಗ್ ಆಫ್ ಆರ್ಟಿಕಲ್ 15(1) ಈಸ್ ದಿಸ್: ದ ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಜನ್. ಪ್ರಜೆಗಳ ವಿಷಯದಲ್ಲಿ ರಾಜ್ಯವು ಯಾವುದೇ ತಾರತಮ್ಯವನ್ನು ಕೇವಲ ಈ ಕೆಳಗಿನ ವಿಷಯದಲ್ಲಿ ಮಾತ್ರ ಮಾಡಬಾರ್ದು. ಕೇವಲ ಈ ಧರ್ಮದ ವಿಷಯದಲ್ಲಾಗಲಿ, ಜನಾಂಗದ ವಿಷಯದಲ್ಲಾಗಲಿ, ಜಾತಿ, ಲಿಂಗ ಅಥವಾ ಧರ್ಮದ ಹುಟ್ಟಿದ ಸ್ಥಳದ ವಿಷಯದಲ್ಲಾಗಲಿ ತಾರತಮ್ಯವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 15 ಕ್ಲಾಸ್ 1ರಲ್ಲಿ ನೋಡ್ತೀವಿ. 15 ಕ್ಲಾಸ್ 2ರಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, 15 ಕ್ಲಾಸ್ 2ರಲ್ಲಿ ಇದರಲ್ಲಿ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ವ್ಯಕ್ತಿಗಳು ಕೂಡ, ಅಲ್ಲಿ ವ್ಯಕ್ತಿಗಳು ಕೂಡ ಸಾರ್ವಜನಿಕ ಪ್ರದೇಶಗಳಲ್ಲಿಯ ಪ್ರವೇಶವನ್ನು ಇವುಗಳ ಆಧಾರದ ಮೇಲೆ ನಿರ್ಬಂಧಿಸುವಂತಿಲ್ಲ. ಮತ್ತು ಸಾರ್ವಜನಿಕವಾಗಿ ಉಪಯೋಗಿಸಲ್ಪಡುವಂತಹ ವಸ್ತುಗಳು ಏನಾದರೂ ಇದ್ದರೆ ಅವುಗಳನ್ನು ಉಪಯೋಗಿಸೋದನ್ನು ತಡೆಯೋ ಹಾಗಿಲ್ಲ ಈ ಆಧಾರದ ಮೇಲೆ. ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಯಾವುದೇ ಸ್ಥಳಕ್ಕೆ ಹೋಗುವ ಅವಕಾಶ, ಅಕ್ಸೆಸ್ ಅಂತ ಹೇಳ್ತೀವಿ ನಾವು, ಅಕ್ಸೆಸ್ ಅಥವಾ ಯೂಸ್, ಉಪಯೋಗ ಮಾಡುವಂಥದ್ದು, ಈ ಎರಡೂ ಸಂದರ್ಭದಲ್ಲಿಯೂ ಇವುಗಳ ಆಧಾರದ ಮೇಲೆ ಯಾವುದೇ ಪ್ರಜೆಗೆ ಇನ್ನೊಬ್ಬ ಪ್ರಜೆ ಆಗಲಿ ಸರ್ಕಾರವಾಗಲಿ ನಿರ್ಬಂಧ ಮಾಡೋ ಹಾಗಿಲ್ಲ. ನೋಡಿ, ಇನ್ನೊಬ್ಬ ಪ್ರಜೆ ಆಗಲಿ ಸರ್ಕಾರ ಆಗಲಿ ನಿರ್ಬಂಧ ಮಾಡೋದಿಲ್ಲ. ಆದರೆ 15 ಕ್ಲಾಸ್ 3ರಲ್ಲಿ ಏನು ಹೇಳ್ತೀವಿ ನಾವು ಅಂತಂದರೆ, ಈ ವಿಷಯದಲ್ಲಿ ಏನು 15(1), 15(2) ಇದರಲ್ಲಿ ತಾರತಮ್ಯ ಮಾಡಬಾರ್ದು ಅಂತಿದೆಯಲ್ವಾ, ಆದರೆ ಇದು ಮಕ್ಕಳು, ಚಿಲ್ಡ್ರನ್ ಆ್ಯಂಡ್ ವುಮೆನ್ ವಿಷಯ ಬಂದಾಗ ಸರ್ಕಾರ ಬೇಕು ಅಂದರೆ ಅವರಿಗೆ ವಿಶೇಷ ಪ್ರಾವಧಾನಗಳನ್ನು ಮಾಡ್ಬೋದು. ಅಂದರೆ ಈ 15(1), 2ಕ್ಕೆ ಇದು ವಿರುದ್ಧವಾದ ಅಥವಾ ಇದಕ್ಕೆ ಏನು ಅಪವಾದ ಅಂತ ಹೇಳ್ಬೋದು, ನಾವು ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಆ ಎಕ್ಸೆಪ್ಷನ್ ಕ್ಲಾಸ್ ಇದು ಇದೆ. ಹಾಗಾಗಿ ಇವುಗಳನ್ನ ಒಂದೊಂದಾಗಿ ನೋಡೋಣ. ನಾನು 1ನೇ ಉಪವಿಧಿಯನ್ನು ನಿಮಗೆ ವಿವರವಾಗಿ ಹೇಳಿದ್ದೀನಿ. ಇದರ ಮೇಲೆ ನಡೆದಂತಹ ಕೆಲವೊಂದು ಪ್ರಕರಣಗಳನ್ನು ನಾವು ಮೊದಲು ನೋಡೋಣ. 15(2), 15(3)ಕ್ಕೆ ಹೋಗುವ ಮೊದಲು ಇದರಲ್ಲಿ ನಡೆದಂತಹ ಕೆಲವು ಪ್ರಕರಣಗಳನ್ನು ಇಲ್ಲಿ ನಾವು ನೋಡೋದು ಅವಶ್ಯಕತೆ ಅಂತ ಹೇಳಿ ಅನಿಸ್ತದೆ ನನಗೆ. ಆದ್ದರಿಂದ ಅಂತಹ ಪ್ರಕರಣಗಳನ್ನು ನಾನು ನಿಮ್ಮ ಗಮನಕ್ಕೆ ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಪ್ರಕರಣಗಳು. ಇದರಲ್ಲಿ 1ನೇ ಪ್ರಕರಣ 1953ರ ಪ್ರಕರಣ ಇದು. ಈ ಪ್ರಕರಣದ ಹೆಸರು ನೈನ್ ಸುಖದಾಸ್ ವರ್ಸಸ್ ಸ್ಟೇಟ್ ಆಫ್ UP ಅಂತಕ್ಕಂಥ ಪ್ರಕರಣ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಮತದಾರ ಪಟ್ಟಿಯನ್ನು ತಯಾರಿಸ್ತಾರೆ. ಧರ್ಮದ ಆಧಾರದ ಮೇಲೆ ಮತದಾರ ಪಟ್ಟಿಯನ್ನು ತಯಾರಿಸ್ತಾರೆ. ಧರ್ಮದ ಆಧಾರದ ಮೇಲೆ ಮತದಾರರ ಪಟ್ಟಿಯನ್ನು ತಯಾರಿಸ್ತಾರೆ. ನಮಗೆ ಆರ್ಟಿಕಲ್ 15(1) ಏನು ಹೇಳುತ್ತೆ ಅಂತಂದರೆ, ಕೇವಲ ಧರ್ಮದ ಆಧಾರದ ಮೇಲೆ ನೀವು ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ಇಲ್ಲಿ ನೀವು ಏನು ಮತದಾನ ಪಟ್ಟಿಯನ್ನು ತಯಾರು ಮಾಡ್ತೀರಲ್ವಾ, ಆ್ಯನ್ ಇಲೆಕ್ಟೋರಲ್ ರೂಲ್ ಅಲ್ಲ ಇದು, ಆ್ಯನ್ ಇಲೆಕ್ಟೋರಲ್ ರೋಲ್ ವಾಸ್ ಪ್ರಿಪೇರ್ಡ್ ಬೇಸ್ಡ್ ಆನ್ ರಿಲಿಜನ್. ದಿಸ್ ವಾಸ್ ಹೆಲ್ಡ್ ಟು ಬಿ ಅನ್ಕಾನ್ಸ್ಟಿಟ್ಯೂಷನಲ್. ನೋಡಿ, ನೀವು ಧರ್ಮದ ಆಧಾರದ ಮೇಲೆ ಇಲ್ಲಿ ಏನು ಮಾಡಿದ್ದೀವಿ, ನಾವು ತಾರತಮ್ಯವನ್ನು ಮಾಡಿದ್ದೀವಿ. ಧರ್ಮನ ಮುಂದಿಟ್ಕೊಂಡು ವೋಟರ್ ಲಿಸ್ಟ್ ಮಾಡಿದ್ದೀವಿ. ಕೆಲವು ಧರ್ಮಗಳನ್ನ ಬಿಟ್ಟಿರ್ಬೋದು, ಕೆಲವು ಧರ್ಮಗಳನ್ನ ತೆಗೆದುಕೊಂಡಿರ್ಬೋದು. ಈ ರೀತಿಯ ವ್ಯವಹಾರಗಳಿಗೆ, ಈ ರೀತಿಯಾದಂಥ ಕಾನೂನುಗಳಿಗೆ ಅವಕಾಶ ಇಲ್ಲ. ಅದನ್ನು ಏನು ಮಾಡ್ತದೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇದು ಅಸಂವಿಧಾನಿಕ ಅಂತ ಹೇಳ್ತು. ಅಸಂವಿಧಾನಿಕ ಅಥವಾ ಇದು ಅನುಚ್ಛೇದ 15(1) ವಿರುದ್ಧವಾಗಿದೆ ಅಂತ ಹೇಳ್ತು. 15(1) ವಿರುದ್ಧವಾಗಿದೆ. 15(1) ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಈ ಧರ್ಮ, ಜನಾಂಗ, ಲಿಂಗ, ಹುಟ್ಟಿದ ಪ್ರದೇಶ, ಹುಟ್ಟಿದ ಸ್ಥಳ ಇವುಗಳ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿಯುತ್ತೆ. 2ನೇ ಪ್ರಕರಣವನ್ನು ನೋಡಿದಾಗ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಉದ್ದೇಶದ ಒಳಗಡೆ ಹೋಗ್ತದೆ.
ಏನು ಪ್ರಕರಣ ಅನ್ನೋದನ್ನು ನೋಡೋಣ ನಾವು. ಡಿ ಪಿ ಜೋಶಿ ವರ್ಸಸ್ ಸ್ಟೇಟ್ ಆಫ್ ಮಧ್ಯ ಭಾರತ್, ಅಂದರೆ ಈಗಿನ ಮಧ್ಯಪ್ರದೇಶ, ಮಧ್ಯ ಭಾರತ್. ಆವಾಗ ನಾವು ಕ್ಲಾಸ್ ಎ ಬಿ ಸಿ ಡಿ ರಾಜ್ಯಗಳನ್ನು ಹೊಂದಿದಾಗ ಈ ರೀತಿಯಾದಂಥ ಹೆಸರುಗಳಿತ್ತು. ಆಮೇಲೆ ನಾವು ಭಾಷಾವಾರ ರಾಜ್ಯಗಳನ್ನು ಮಾಡಿದ ಮೇಲೆ ಇವುಗಳ ಹೆಸರು ಬದಲಾವಣೆ ಆಗಿದೆ ನೋಟ್ ಮಾಡ್ತಾ ಇವಾಗ ಇಲ್ಲಿಗೆ ಬರೋಣ. ದ ಸ್ಟೇಟ್ ರೂಲ್ ಇಂಪೋಸ್ಡ್ ಕ್ಯಾಪಿಟೇಷನ್ ಫೀ. ಕ್ಯಾಪಿಟೇಷನ್ ಫೀ ಅಂದರೆ ಅಭಿವೃದ್ಧಿ ಶುಲ್ಕ ಅಂತ ಹೇಳ್ಬೋದು ನಾವು. ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ, ಯಾವುದೇ ಒಂದು ಕಾಲೇಜಿಗೆ ನೀವು ತರಗತಿಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ, ಪ್ರವೇಶ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಅಭಿವೃದ್ಧಿ ಶುಲ್ಕ ಕೊಡಬೇಕಿತ್ತು, ಕ್ಯಾಪಿಟೇಷನ್ ಫೀಯನ್ನು ಕೊಡಬೇಕಿತ್ತು. ಆದರೆ ಈ ಕ್ಯಾಪಿಟೇಷನ್ ಫೀಯನ್ನು ಕೊಡುವಂತಹ ಒಂದು ನಿರ್ಣಯ ಏನಿದೆ ಅಥವಾ ಕಾನೂನು ಏನಿದೆ ಎಲ್ಲರಿಗೂ ಸಮಾನವಾಗಿರಲಿಲ್ಲ ಇದು. ಆದರೆ ಏನು ಮಾಡಿದ್ರು ಅವರು, ಪರರಾಜ್ಯದವರಿಗೆ ಮಾತ್ರ ಕ್ಯಾಪಿಟೇಷನ್ ಶುಲ್ಕ ಇಟ್ಟಿದ್ರು. ನಾನ್ ಮಧ್ಯಪ್ರದೇಶ್ ಪರರಾಜ್ಯದ ವಿದ್ಯಾರ್ಥಿಗಳಿಗೆ ಈ ಶುಲ್ಕವನ್ನು ಹಾಕಲಾಗಿತ್ತು. ಅಂದ್ರೆ ಏನಾಯ್ತು, ಇಲ್ಲಿ ಒಂದು ಅವ್ರದೇ ರಾಜ್ಯ, ಮಧ್ಯ ಭಾರತ ರಾಜ್ಯದವರಿಗೆ ಶುಲ್ಕ ಇಲ್ಲ, ಆದರೆ ಬೇರೆ ರಾಜ್ಯದವರಿಗೆ ಶುಲ್ಕ. ಇದನ್ನ ಪ್ರಶ್ನೆ ಮಾಡಲಾಯಿತು. ಏನು ಪ್ರಶ್ನೆ ಮಾಡಲಾಯಿತು? ದಿಸ್ ವಾಸ್ ಚಾಲೆಂಜ್ಡ್ ಆಸ್ ರೂಲ್ ಡಿಸ್ಕ್ರಿಮಿನೇಟ್ ಓನ್ಲಿ ಆನ್ ಪ್ಲೇಸ್ ಆಫ್ ಬರ್ತ್. ಕೇವಲ ಹುಟ್ಟಿದ ಸ್ಥಳದ ಮೇಲೆ ನೀವು ಮಾಡಿದಿರಿ ಅಂಥೇಳಿ ಇದನ್ನ ಡಿ ಪಿ ಜೋಶಿ ಅವರು ಚಾಲೆಂಜ್ ಮಾಡಿದರು. ಡಿ ಪಿ ಜೋಶಿ ಅವರು ಏನು ಮಾಡಿದರು, ಇಲ್ಲ ಇದು ತಪ್ಪು, ಇದು ಅನುಚ್ಛೇದ 15(1) ವಿರುದ್ಧವಾದಂತಹ ಕಾನೂನನ್ನು ನೀವು ಮಾಡಿದಿರಿ, ಇದು ತಪ್ಪು, ಇದು ಅಸಂವಿಧಾನಿಕ ಅಂಥೇಳಿ ಸುಪ್ರೀಂ ಕೋರ್ಟ್ ಮುಂದೆ ಅವರು ಈ ಒಂದು ಪ್ರಕರಣವನ್ನು ಅಥವಾ ಈ ಒಂದು ವಿಷಯವನ್ನು ಎತ್ತಿ ಇದು ತಪ್ಪು ಅಂತ ಘೋಷಣೆ ಮಾಡಿ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯವನ್ನು ಕೇಳ್ತಾರೆ. But the Supreme Court held that there is a difference between residence and place of birth. ನೋಡಿ, ನಿವಾಸ ಮತ್ತು ಹುಟ್ಟಿದ ಸ್ಥಳದ ಮಧ್ಯೆ ಸಾಕಷ್ಟು ವ್ಯತ್ಯಾಸವಿದೆ. ಹಾಗಾಗಿ ಈ ಕಾನೂನು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಅಸಂವಿಧಾನಿಕ ಅಂತ ಹೇಳೋಕ್ಕಾಗಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ತೀರ್ಪು ಮಾಡಿತು. ಮೇಲ್ನೋಟಕ್ಕೆ ನಮಗನ್ಸುತ್ತೆ ಹೌದಲ್ವಾ, ಇದು ಪ್ಲೇಸ್ ಆಫ್ ಬರ್ತ್ ಅಲ್ವಾ ಅಂಥೇಳಿ. ಇಲ್ಲಿ ವಿಷಯ ಏನು ಅಂತಂದರೆ, ಎಜುಕೇಷನ್ ಅಂತಕ್ಕಂಥದ್ದು ಇದು ರಾಜ್ಯದ ವಿಷಯ. ಇದು ರಾಜ್ಯದ ವಿಷಯ ಅಂದರೆ ಒಂದು ಶಾಲೆಯನ್ನು ತೆಗೆಯೋದು, ಕಾಲೇಜನ್ನು ತೆಗೆಯೋದು, ಆ ರಾಜ್ಯದ ಮಕ್ಕಳು ಅದರಲ್ಲಿ ಓದುವುದು ಮತ್ತು ಆ ಶಾಲೆಯ ಅಭಿವೃದ್ಧಿ ಹೊಂದುವಂಥದ್ದು, ಇದೆಲ್ಲ ವಿಷಯವೂ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಹೊರತು ಕೇಂದ್ರ ಪಟ್ಟಿಯಲ್ಲಿ ಬರೋದಿಲ್ಲ. ಇಫ್ ಯು ಟೇಕ್ ಶೆಡ್ಯೂಲ್ 7, ದೀಸ್ ಆರ್ ಸ್ಟೇಟ್ ಸಬ್ಜೆಕ್ಟ್. ಆದ್ದರಿಂದ ಆ ರಾಜ್ಯದಲ್ಲಿ ಅವರು ತಮ್ಮ ರಾಜ್ಯದ ಶೈಕ್ಷಣಿಕ ಸಂಸ್ಥೆಗಳು ಅಭಿವೃದ್ಧಿ ಹೊಂದುವುದಕ್ಕಾಗಿ ಅವರು ಆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಹೆಚ್ಚು ಅವಕಾಶ ಆ ರಾಜ್ಯದವರಿಗೆ ಸಿಗಬೇಕು, ಅಥವಾ ಬೇರೆ ರಾಜ್ಯದವರು ಅಲ್ಲಿ ಬಂದು ಅಭ್ಯಸಿಸ್ತಾರೆ ಅಂದರೆ ಆ ರಾಜ್ಯದ ರಿಸೋರ್ಸಸ್ಸನ್ನು ಅವರು ಉಪಯೋಗ ಮಾಡೋದ್ರಿಂದ ಅವ್ರು ಹೆಚ್ಚಿನ ಹಣವನ್ನು ಕೊಡಬೇಕಾಗ್ತದೆ ಅನ್ನುವಂತಹ ಅಭಿಪ್ರಾಯ ಇಲ್ಲಿ ಸುಪ್ರೀಂ ಕೋರ್ಟ್ದಾಗಿತ್ತು. ಆದ್ದರಿಂದ ಅವರು ದೇ ಡಿಫರೆನ್ಶಿಯೇಟೆಡ್ ಬಿಟ್ವೀನ್ ದ ಕಾನ್ಸೆಪ್ಟ್ ಆಫ್ ಪ್ಲೇಸ್ ಆಫ್ ಬರ್ತ್ ಆ್ಯಂಡ್ ರೆಸಿಡೆನ್ಸ್. ಆದ್ದರಿಂದ ಈ ಕಾನೂನು ಸರಿಯಾಗಿದೆ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಿದರು. ಇನ್ನು ಮುಂದುವರೆದು ಅಂಜು ಗರ್ಗ್ ಪ್ರಕರಣ ಇದು 2008 ಪ್ರಕರಣ ಅಗೇನೆಸ್ಟ್ ದಿ ಹೋಟೆಲ್ ಅಸೋಸಿಯೇಷನ್, ಒಂದು ಹೋಟೆಲ್ ಅಸೋಸಿಯೇಷನ್ ಮೇಲೆ. ಇಲ್ಲಿ ಕಾನೂನನ್ನು ಮಾಡಿದರು. ದೇರ್ ವಾಸ್ ಎ ಲಾ. ವಾಟ್ ವಾಸ್ ದ ಲಾ? ವೇರ್ ಲಿಕರ್ ವಾಸ್ ಸರ್ವ್ಡ್ ಇನ್ ಹೋಟೆಲ್ಸ್, ವುಮನ್ ಶುಡ್ ನಾಟ್ ಬಿ ಎಂಪ್ಲಾಯ್ಡ್. ನೋಡಿ, ಯಾವ ಸ್ಥಳದಲ್ಲಿ ನೀವು ಲಿಕರ್ಸ್ ಸರ್ವ್ ಮಾಡ್ತೀರೋ, ಇನ್ ಅದರ್ ವರ್ಡ್ಸ್ ವರ್ಕಿಂಗ್ ಇನ್ ಬಾರ್, not the law council bar, working in a hotel where a bar is there, where drinks are served. ಎಲ್ಲಿ ನಾವು ಸರಾಯಿಯನ್ನು ಅಥವಾ ಮದ್ಯವನ್ನು ಸರ್ವ್ ಮಾಡ್ತೀವೋ, ಎಲ್ಲಿ ಹೋಟೆಲ್ನಲ್ಲಿ ಅಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ನಾವು ಮದ್ಯವನ್ನು ಸರ್ವ್ ಮಾಡ್ತೀವೋ ಅಂಥ ಜಾಗದಲ್ಲಿ ಹೆಣ್ಮಕ್ಳು ಇರಬಾರ್ದು, ಹೆಣ್ಮಕ್ಳು ಕೆಲಸಕ್ಕೆ ತಗೋಬಾರ್ದು ಅಂಥೇಳಿ ಏನು ಮಾಡಿದ್ರು, ಕಾನೂನನ್ನು ಮಾಡಿದರು. ಬಟ್ ಅದನ್ನು ಅಂಜು ಗರ್ಗ್ ಅವರು ಚಾಲೆಂಜ್ ಮಾಡ್ತಾರೆ. ಇಲ್ಲ, ನೀವು ಹೆಣ್ಮಕ್ಳನ್ನು ಬೇರೆ ರೀತಿ ನೋಡ್ತೀರಿ, ಕೇವಲ ಹೆಣ್ಣು ಅನ್ನುವ ವಿಷಯಕ್ಕೆ ಮಾತ್ರ, ಸೆಕ್ಸ್. ಹಿಯರ್ ಡಿಸ್ಕ್ರಿಮಿನೇಷನ್ ಈಸ್ ಬೇಸ್ಡ್ ಆನ್ ಸೆಕ್ಸ್. ಲಿಂಗ ಭೇದ ಮಾಡ್ತಾ ಇದ್ದೀರಿ, ಲಿಂಗ ಭೇದಕ್ಕೆ ಅವಕಾಶವಿಲ್ಲ. ಲಿಂಗ ಭೇದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಎತ್ತಿ ಹಿಡಿತೀವಿ ಈ ವಿಷಯವನ್ನು. served in hotels was held as violative of Article 15(1) as it discriminates only on grounds of sex.
ಇಟ್ ಇಸ್ ಆಲ್ಸೋ ವೈಲೇಟಿವ್ ಆಫ್ ಆರ್ಟಿಕಲ್ 19(1)G. ನಾನು 19(1)G ಹೇಳುವಾಗ ನಿಮಗೆ ಇದು ಅರ್ಥ ಆಗುತ್ತೆ. ಏನಂದ್ರೆ ಆ ವ್ಯಕ್ತಿಗೆ ಕೆಲಸದ ಅವಕಾಶ ತಪ್ಪು ಹೋಯ್ತು. ಅಂಜು ಗರ್ಗ್ ಅವರಿಗೆ ಆ ಪರ್ಟಿಕ್ಯುಲರ್ ಕಂಡೀಷನ್ ಇಂದ ಅವ್ರಿಗೆ ಆ ಬಾರ್ನಲ್ಲಿ ಕೆಲಸ ಮಾಡುವಂತ, ಅಂದ್ರೆ ಕೆಲಸ ಮಾಡುವ ಅಧಿಕಾರ ಎಲ್ಲರಿಗೂ ಸಮನಾಗಿರ್ಬೇಕು, ಎಲ್ಲರಿಗೂ ಅವಕಾಶ ಒಂದೇ ಆಗಿರ್ಬೇಕು. ಆ ಅವಕಾಶವೂ ತಪ್ಪಿ ಹೋಗುತ್ತೆ ಅನ್ನೋ ಒಂದು ಕಾರಣವನ್ನು ನಾವಿಲ್ಲಿ ಹೇಳ್ಬೋದು. ಅದ್ರ ಜೊತೆಗೆ ಇದು ಕೇವಲ ಹೆಣ್ಮಕ್ಕಳಿಗೆ ಮಾತ್ರ ಇದು ನಿರ್ಬಂಧ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದನ್ನ ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ಎಸ್ಪೆಷಲಿ ನೀವು ಬೆಂಗಳೂರಲ್ಲಿ ಈ ನೈಟ್ ಶಿಫ್ಟ್ ವಿಷಯದಲ್ಲಿ ಇದೇ ತರನಾದಂತಹ ಸಮಸ್ಯೆ ಉದ್ಭವ ಆಯಿತು. ನೈಟ್ ಶಿಫ್ಟಲ್ಲಿ ಹೆಣ್ಮಕ್ಳನ್ನ ಹಾಕಬಾರ್ದು ಅಂತೇಳಿ. ಆದರೆ ಈ ಮಾಡರ್ನ್ ವಿಂಗ್ ಆರ್ ರೈಟ್ ಥಿಂಕಿಂಗ್ ವಿಂಗ್ ಆಫ್ ದ ವುಮೆನ್, ದೇ ಅಪೋಸಿಟ್ ದ್ಯಾಟ್. ಎಸ್, ನೋ, ಯು ಕ್ಯಾನಾಟ್ ಸ್ಟಾಪ್, ಬಟ್ ಯು ಶುಡ್ ಮೇಕ್ ಪ್ರಾಪರ್ ಫೆಸಿಲಿಟೀಸ್ ಇನ್ ಯುವರ್ ಆಫೀಸಸ್ ವೇರ್ ವಿ ಕ್ಯಾನ್ ವರ್ಕ್ ಡ್ಯೂರಿಂಗ್ ನೈಟ್ ಆಲ್ಸೋ ಅಂತಕ್ಕಂಥದ್ದನ್ನು ಅಲ್ಲಿ ಅವಕಾಶ ಮಾಡಿಕೊಳ್ಳಲಾಯಿತು. ಅಂದರೆ ಈಗ ರಾತ್ರಿಯಲ್ಲಿ ಅವ್ರು ಕೆಲಸ ಮಾಡ್ಬೋದು ಅನ್ನೋದನ್ನು ನಾವು ನೋಡಬಹುದಾಗಿದೆ. ಇದು ನಾವು ಈ ಪ್ರಕರಣ ಏನಂದರೆ ಲಿಂಗಭೇದಕ್ಕೆ ಈ ಪ್ರಕರಣವನ್ನು ಹೇಳ್ಬೋದಾಗಿದೆ. ಆಮೇಲೆ ಇಲ್ಲಿ ಮುಂದುವರೆದು ಇನ್ನೊಂದು ಐತಿಹಾಸಿಕ ಪ್ರಕರಣ 2014 ಪ್ರಕರಣ. ಈ ಪ್ರಕರಣವು ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಈ ಪ್ರಕರಣ ಇಟ್ ಟಾಕ್ಸ್ ಅಬೌಟ್ LGBTs. ಇಟ್ ಟಾಕ್ಸ್ ಅಬೌಟ್ LGBTs, ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತಾರೆ. ಅವರಿಗೆ ದ್ವಿತೀಯ ಲೈಂಗಿಕರು ಅಂತ, ಟ್ರಾನ್ಸ್ಜೆಂಡರ್ಸ್. ನೋಡಿ, ಟ್ರಾನ್ಸ್ಜೆಂಡರ್ಸ್ಗೆ ನಮ್ಮ ಸಂವಿಧಾನದಲ್ಲಿ ಹೋಗಲಿ, ನಮ್ಮ ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಇರಲಿಲ್ಲ. ಆದರೆ ಈ ಪ್ರಕರಣ, ಈ ನಾಲ್ಸಾ ಅಂತಕ್ಕಂಥದ್ದು ಇದೊಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ನಿರಂತರವಾಗಿ LGBTಗಳ ಬಗ್ಗೆ ಹೋರಾಟ ಮಾಡ್ತಾ ಬಂತು. ಆಮೇಲೆ ಬಹಳಷ್ಟು ಸಲ ಅದು ಸೋತಿತ್ತು, ಹೈಕೋರ್ಟ್ನಲ್ಲಿ ಸೋತು, ಲೋಯರ್ ಕೋರ್ಟಲ್ಲಿ ಬಹಳಷ್ಟು ಸಲ ಸೋತು. ನಿರಂತರವಾದ ಹೋರಾಟ. ಈ ಹೋರಾಟಕ್ಕೆ ಕೊನೆಗೆ ಒಂದ್ಸಲ ಜಯ ಸಿಕ್ತು. ಏನು ಜಯ ಅಂತಂದರೆ, ನೀವು LGBTಗಳನ್ನು ಈ ರೀತಿಯಾಗಿ ಕಾಣಬೇಕು, ಅವರಿಗೂ ಜೀವನ ಇದೆ, ರೈಟ್ ಟು ಲೈಫ್ ಇದೆ, ಅವ್ರಿಗೂ ರೈಟ್ ಟು ಲೈಫ್ ಇದೆ. ಆರ್ಟಿಕಲ್ 21 ಟಾಕ್ಸ್ ಅಬೌಟ್ ಲೈಫ್. ಆಮೇಲೆ ಅವ್ರನ್ನ ನೀವು ಭೇದ ಭಾವ ಮಾಡೋಂಗಿಲ್ಲ. ಅವ್ರು LGBTಗಳು ಅಂತ ಹೇಳಿ ಅವ್ರಿಗೆ ಕೆಲಸ ಕೊಡದೇ ಇರೋದು. ನೀವು ನೋಡಿ, ಹಿಂದಿನ ಕಾಲದಲ್ಲಿ ಅಪ್ಲಿಕೇಶನ್ನಲ್ಲಿ ಶ್ರೀ ಮತ್ತು ಶ್ರೀಮತಿ ಅಂತ ಮಾತ್ರ ಇತ್ತು. ಇವಾಗ ಏನು ಮಾಡ್ತೀವಿ ನಾವು, ಈ ಕೇಸಿನ ನಂತರ ಶ್ರೀಮತಿ ಥರ್ಡ್ ಜೆಂಡರ್ ಅಂತ ಇರುತ್ತೆ. ಥರ್ಡ್ ಜೆಂಡರ್. ಈ ರೀತಿ ನಾವು ಅವ್ರಿಗೇನಾಯಿತು ಅಂತಂದರೆ, ಈ ಒಂದು ಸುಪ್ರೀಂ ಕೋರ್ಟಿನ ನಿರ್ಣಯದ ನಂತರ ಅವರಿಗೆ ಸಮಾನವಾದ ಹಕ್ಕು ಸಿಕ್ತು. ಅಲ್ಲಿ ಈ ಜೆಂಡರ್ ಬಯಾಸ್ ಇರಲಿಲ್ಲ ಅವ್ರಿಗೂ ಕೂಡ. ಅದು ಕೂಡ ಒಂದು ಜೆಂಡರ್. ಇಟ್ ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ದಿ ಜೆಂಡರ್. ದೆನ್ ಇನ್ನೊಂದು ಐತಿಹಾಸಿಕವಾದ ಕೇಸು ಅಂತಂದರೆ 2018ರಲ್ಲಿ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇಂಡಿಯನ್ ಪಿನಲ್ ಕೋಡ್ 377 ಇದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಇಲ್ಲಿಯೂ ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ವಿ ಕ್ಯಾನ್ ಟಾಕ್ ಅಬೌಟ್ ದಿಸ್ ಸೆಕ್ಸುವಲ್ ಮ್ಯಾಟರ್ಸಲ್ಲಿ ಆ್ಯಕ್ಚುಲಿ ಓನ್ಲಿ ಸೆಕ್ಸುವಲ್ ಇಂಟರ್ಕೋರ್ಸ್ ಆಫ್ ಎ different gender, means male and female, is not permitted. Other than this, nothing was permitted according to IPC 377. ಇದಕ್ಕೇನು ಹೇಳ್ತೀವಿ ನಾವು ಅಂತಂದರೆ, ಅನ್ಯಾಚುರಲ್ ಸೆಕ್ಸ್ ಅಂತ ಹೇಳ್ತಾರೆ. ಆದರೆ ದಿನ ಕಳೆದಂತೆ ಏನಾಯಿತು ಅಂತಂದರೆ, ಈ ಸೆಕ್ಸುವಲ್ ಓರಿಯೆಂಟೇಷನ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಹೆಟ್ರೋಜಿನಸ್, ಇಟ್ ಈಸ್ ಆಲ್ಸೋ ಹೋಮೋಜಿನಸ್ ಅಂತ ಹೇಳ್ತಾರೆ. ಸೆಕ್ಸುವಲ್ ಓರಿಯೆಂಟೇಷನ್ ಅಂತಕ್ಕಂಥದ್ದು ಬಹಳಷ್ಟು ವಿಜ್ಞಾನಗಳಿಂದ, ಸ್ಟಡಿಗಳಿಂದ ಅಥವಾ ನಾವು ಅಭ್ಯಾಸ ಮಾಡಿರೋದ್ರಿಂದ ಇವಾಗ ಹೊಸ ಮಾದರಿಯ ಸಮಾಜದಲ್ಲಿ ಏನಾಗಿದೆ ಅಂತಂದರೆ, ಈ ಸೆಕ್ಸುವಲ್ ಓರಿಯೆಂಟೇಷನ್ನು ಒಬ್ಬ ಹುಡುಗಿಗೆ ಮಾತ್ರ ಅಲ್ಲ, ಹುಡುಗನಿಗೆ ಹುಡುಗಿಗೂ ಇರ್ಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಗಮನಕ್ಕೆ ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ, ಇಟ್ ಅಲೋಸ್ ಹೋಮೋಸೆಕ್ಸುಯಾಲಿಟಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿನೂ ಅಂತ ಹೇಳ್ತಾರೆ. ಇದಕ್ಕೆ ಅಂದರೆ ಅವರಿಗೆ ಅವಕಾಶ ಇರಬೇಕು ಅಂತ. ಅಂದರೆ ಒಂದೇ ಸೆಕ್ಸ್ನವರು ಅಥವಾ ಒಂದೇ ಮೇಲ್ ಟು ಮೇಲ್ ಆರ್ ಫಿಮೇಲ್ ಟು ಫಿಮೇಲ್ ಸೆಕ್ಸುವಲ್ ಇಂಟರ್ಕೋರ್ಸಲ್ಲಿ ಇರುವುದು ತಪ್ಪು, ಅಪರಾಧ ಅಂತ ಏನಿತ್ತೋ ಅದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾವು 2018ರ ನವತೇಜ್ ಸಿಂಗ್ ಜೋಹರ್ ಪ್ರಕರಣದಲ್ಲಿ ಕಾಣ್ತೀವಿ. ದಿಸ್ ಈಸ್ ದಿ ಲೇಟೆಸ್ಟ್ ಡೆವಲಪ್ಮೆಂಟ್. ಈ ಇನ್ನೊಂದು ಪ್ರಕರಣ, ಇದು ಸ್ವಲ್ಪ ಹಳೆಯ ಪ್ರಕರಣ. ಈ ಪ್ರಕರಣವನ್ನು ನಾವು ಇಲ್ಲಿ ನೋಡ್ಬೋದು. ಇದು ಅಷ್ಟೇ, ಓನ್ಲಿ ಮೆನ್ ಅಂತ. ಏನು ಓನ್ಲಿ ಮೆನ್? ಹಿಯರ್ ದ ಇಂಡಿಯನ್ ಪಿನಲ್ ಕೋಡ್ ಇನ್ವಾಲ್ವ್ ವಿತ್ IPC 497. IPC 497 ಟಾಕ್ಸ್ ಅಬೌಟ್ ಅಡಲ್ಟ್ರಿ. ಅದಕ್ಕೆ ಕನ್ನಡದಲ್ಲಿ ವ್ಯಭಿಚಾರ ಅಂತ ಹೇಳ್ತಾರೆ.
ವ್ಯಭಿಚಾರ. Today the settled law is consented sex is not offense. Settled law is consented sex is not offense ಅಂತ ಹೇಳ್ತೀವಿ ನಾವು. But if there is no consent, it invites IPC 376. If there is no consent, it invites IPC 376 rape ಅಂತ. Even if it is consented also, if the girl is minor, again it invites IPC 376. ಇದು ಫಸ್ಟ್ ತಿಳ್ಕೊಬೇಕು ನಾವು. ಆದರೆ ಇಲ್ಲಿ ವ್ಯಭಿಚಾರ ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು ಅಂತಂದ್ರೆ, ಯಾವುದೇ ಒಬ್ಬ ಮದುವೆಯಾದ ಹೆಣ್ಣು ಮಗಳೊಂದಿಗೆ ಇನ್ನೊಬ್ಬ ಪರಪುರುಷ ಲೈಂಗಿಕ ಕ್ರಿಯೆಯನ್ನು ಅವಳ ಗಂಡನ ಒಪ್ಪಿಗೆ ಇಲ್ಲದೆ ನಡೆಸಿದಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯು ಶಿಕ್ಷೆಗೆ ಒಳಗಾಗುತ್ತಾನೆ. ಇಫ್ ಎ ಪರ್ಸನ್ indulges into sexual intercourse of a married woman without the connivance of her husband, then such a person involved into the sexual intercourse is punishable under IPC 497. This was the law. And this law was upheld. Here in this Yusuf Abdul Aziz case ಅಲ್ಲಿ ಏನಾಯ್ತು ಅಂತಂದ್ರೆ, this person was subjected to this 497. Actually ನೀವು ಅದರ ಕಥೆಗೆ ಹೋದ್ರೆ ಅಥವಾ ಹಿಸ್ಟ್ರಿಗೆ ಹೋದ್ರೆ, that lady was on the roads. This person gave life to her. This person gave life to a woman. But Supreme Court held it was an offense. What was his argument before the Supreme Court? Here it talks about only men. Here in this consensual sex, both men and women are involved. Both are consented ಅಂದ್ರೆ ಒಪ್ಪಿಗೆ. ಆದರೆ ಇಲ್ಲಿ woman is not penalized. She is not subjected to 497. But this fellow is subjected to 497. IPC 497 ಮೇಲೆ ಇವರಿಗೆ ಶಿಕ್ಷೆ. ಕೇವಲ ಒಂದೇ ವ್ಯಕ್ತಿಗೆ, ಅಂದರೆ ಕೇವಲ ನೀವು ಗಂಡಸಿಗೆ ಮಾತ್ರ ಶಿಕ್ಷೆ ಕೊಡ್ತಿದ್ದೀರಿ. ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 15(1) ಅಂಥೇಳಿ ಇವರು ಸ್ಟ್ಯಾಂಡ್ ತಗೊಂಡ್ರು. ಯಾರು? ಯೂಸುಫ್ ಅಬ್ದುಲ್ ಅಜೀಜ್ ಅವರು ಸ್ಟ್ಯಾಂಡ್ ತಗೊಂಡ್ರು. ಆದರೆ ಇದು ಹೈಕೋರ್ಟ್ ಇದರೊಳಗೆ ನಿರ್ಣಯ ಕೊಡಲಿಲ್ಲ. ಇಟ್ ಡಿಡ್ ನಾಟ್ ಡಿಸೈಡ್. But when it went to Supreme Court said it is covered under Article 15(3) ಅಂತ ಹೇಳಿದ್ರು. It is covered under Article 15(3). ಅಂದರೆ Article 15(3) ನಲ್ಲಿ ಇದು ಕವರ್ ಆಗಿದೆ. ಅಂದರೆ ನಾವು ಮಹಿಳೆಗೆ ಹೆಚ್ಚಿನ ರಕ್ಷಣೆ ಕೊಡ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಮಹಿಳೆಗೆ ಕನ್ಸೆಷನ್ ಕೊಡ್ಬೋದು. ಆ ರೀತಿಯ ಅವಕಾಶ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 15(3) ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿ ಇವರ ವಾದವನ್ನು ತಳ್ಳಿ ಹಾಕಿತು ಅಂತಕ್ಕಂಥದ್ದನ್ನು ನೋಡ್ಬೋದು. ಇದು 1954ರಲ್ಲಿರುವಂತಹ ಅವತ್ತಿನ ಸಾಮಾಜಿಕ ಹಿನ್ನೆಲೆಯಲ್ಲಿ ಈ ನಿರ್ಣಯ ತಗೊಳ್ತು. ಯಾಕೆ ಈ ನಿರ್ಣಯ ತಗೊಳ್ತು ಅಂತಂದ್ರೆ, ಅವತ್ತು ನಾವು ಮದುವೆಯನ್ನ ಒಂದು ಇನ್ಸ್ಟಿಟ್ಯೂಷನ್, ಅದೊಂದು ವ್ಯವಸ್ಥೆ ಅಂತ ಹೇಳಿ ಟ್ರೀಟ್ ಮಾಡ್ತಿದ್ವಿ. ಒಂದು ಮದುವೆ ಆದಂತಹ ಗಂಡ ಹೆಂಡಿರ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯಲ್ಲಿ ಮೂರನೇ ವ್ಯಕ್ತಿ ಮೂಗು ತೂರಿಸುವುದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಸಾಮಾಜಿಕ ಹಿನ್ನೆಲೆಯಾಗಿತ್ತು 1954ರಲ್ಲಿ. ಆದರೆ ಬರ್ಬರ್ತಾ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಆದರೆ ಇದಕ್ಕೆ ವಿರುದ್ಧವಾದಂತಹ ಜಡ್ಜ್ಮೆಂಟನ್ನು ನಾವು 2019ರಲ್ಲಿ ಕಾಣ್ತೀವಿ. ದ ಜಡ್ಜ್ಮೆಂಟ್ ಈಸ್ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಯಾವ 497 1954 ಅಥವಾ ಈ ದಿನದ ಹಿಂದೆ 2019ರಿಂದ ಹಿಂದೆ ಅಪರಾಧವಾಗಿತ್ತು, ಈ ಪ್ರಕರಣದ ನಂತರ ಇವತ್ತು ಇದು ದಂಡನೀಯ ಅಪರಾಧವಲ್ಲ. ಇಲ್ಲಿ ಜಸ್ಟಿಸ್ ಚಂದ್ರಚೂಡ್ ಅವರು ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಹೇಳಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಇವತ್ತಿನ ಜೀವನದಲ್ಲಿ ಏನಾಗುತ್ತೆ ಅಂತಂದ್ರೆ, ಗಂಡ ಹೆಂಡರ ಮಧ್ಯೆ ವಾದ ವಿವಾದಗಳು ಯಾವ ಮಟ್ಟಕ್ಕೆ ಹೋಗ್ತವೆ ಅಂತಂದ್ರೆ, ಅವು ಅಕಸ್ಮಾತ್ ಡೈವೋರ್ಸ್ ಸ್ಟೇಜಿಗೆ ಹೋದಾಗ
ಡೈವರ್ಸ್ ಟೇಕ್ಸ್ 30 to 40 years ಅಂತ ಹೇಳಿ ಚಂದ್ರಚೂಡ್ ಬರೀತಾರೆ ಇದರಲ್ಲಿ. 30 to 40 years. ಡ್ಯೂರಿಂಗ್ ದಿಸ್ ಪೀರಿಯಡ್ ಆಫ್ 30 to 40 years ದೇ ವಿಲ್ ಲೂಸ್ ದೇರ್ ಯೂತ್ನೆಸ್. ತಮ್ಮ ಯೌವನವನ್ನೇ ಕಳ್ಕೊಂಡ್ಬಿಡ್ತಾರೆ ಅವರು. ಅಂದರೆ ಜೀವನದಲ್ಲಿ ಇಂಥ ಸಂದರ್ಭದಲ್ಲಿ ತಾವು ಏನು ಪಡೆಯಬೇಕಾಗಿತ್ತೋ ಆ ಒಂದು ಜೀವನದಲ್ಲಿ ಅಚೀವ್ ಮಾಡ್ಬೇಕಂತ ಅಥವಾ ಜೀವನದಲ್ಲಿ ಅವ್ರು ಅನುಭವಿಸ್ಬೇಕಂಥದ್ದು ಏನಿದೆ ಅದನ್ನು ಕಳ್ಕೊಳ್ತಾರೆ. ಅದು ತಪ್ಪು. ಆದ್ದರಿಂದ ಇಲ್ಲಿ ಎಡಲ್ಟ್ರಿಯನ್ನು ನಾವು ಏನು ಮಾಡ್ಬೋದು, ಇದು ದಂಡನೀಯ ಅಪರಾಧ ಅಂತ ಹೇಳೋದು ತಪ್ಪು. ಇನ್ನೂ ಒಂದು ಕಾರಣವನ್ನು ಕೊಡ್ತಾರೆ ಇಲ್ಲೇನಾಗಿದೆ ಅಂತಂದ್ರೆ, ಗಂಡ ಒಪ್ಪಿದ್ರೆ ಅಂತಕ್ಕಂಥ ಒಂದು ಶಬ್ದ ಇದೆ. ಅಂದ್ರೆ ದಿ ವುಮನ್ ಕೆನಾಟ್ ಬಿ ಪ್ರಾಪರ್ಟಿ ಆಫ್ ಎ ಹಸ್ಬೆಂಡ್ ಅನ್ನುವ ಕಾನ್ಸೆಪ್ಟು ಇದರಲ್ಲಿ ಬರುತ್ತೆ. ವುಮನ್ ಕೆನಾಟ್ ಬಿ ಪ್ರಾಪರ್ಟಿ ಆಫ್ ಹಸ್ಬೆಂಡ್. ಆ ಕಾನೂನು ಏನು ಹೇಳುತ್ತೆ ಅಂದ್ರೆ, ಗಂಡ ಒಪ್ಪಿದ್ರೆ ಅಪರಾಧ ಅಲ್ಲ. ಯಾವ ಹೆಣ್ಣುಮಗಳು ವ್ಯಭಿಚಾರದಲ್ಲಿ ತೊಡಗಿರ್ತಾಳೋ ಅವಳ ಗಂಡ ಒಪ್ಪಿದ್ರೆ ಅದು ಅಪರಾಧ ಅಲ್ಲ ಅಂತಕ್ಕಂಥದ್ದು ಕಾನೂನಿನಲ್ಲಿದೆ. ಲಾರ್ಡ್ ಮಕಾಲೆ ಅವರು ಬರೆದಂತಹ IPC 497ನಲ್ಲಿ ಅದು ಇದೆ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಹೆಂಡತಿಯನ್ನ ಅಥವಾ ಹೆಣ್ಣು ಮಗಳನ್ನ ನೀವು ಒಂದು ವಸ್ತುವಾಗಿ ಟ್ರೀಟ್ ಮಾಡಿದ್ದೀರಿ, ಅದು ತಪ್ಪು ಅಂತಕ್ಕಂಥದ್ದು ನಿರ್ಣಯವನ್ನ ಇಲ್ಲಿ ತಗೊಳ್ತದೆ. ಒಂದು ನೆನಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ತನ್ನದೇ ಆದ ನಿರ್ಣಯವನ್ನು ಬದಲಾಯಿಸುವಂತಹ ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಈ ಎಲ್ಲ ಪ್ರಕರಣಗಳನ್ನ ನಾವು ನೋಡಿದಾಗ ಏನು ಅನ್ಸುತ್ತೆ ಅಂತಂದ್ರೆ, ಇವೆಲ್ಲ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ನಾವು ಐ ವಿಲ್ ಕಮ್ ಬ್ಯಾಕ್ ಟು ದಿ ಆರ್ಟಿಕಲ್ ಅಗೇನ್. Now I am actually looking at the article. Nodi, the state shall not discriminate against any citizen on grounds of only of ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳ. ನಾವು ಸುಮಾರು ಕೇಸ್ಗಳನ್ನು 4-5 ಕೇಸ್ ಲಾಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಈ ಎಲ್ಲ ಕೇಸ್ ಲಾಗಳನ್ನು ನಾವು ನೋಡಿದಾಗ ಏನಾಗುತ್ತಂದ್ರೆ, ಕೇವಲ ಇದು ಒಂದರ ಆಧಾರದ ಮೇಲೆ ನಾವು ತಾರತಮ್ಯ ಮಾಡೋ ಹಾಗಿಲ್ಲ. ಆದರೆ ಇದನ್ನು ಇಂಟರ್ಪ್ರಿಟೇಟ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಶಬ್ದವನ್ನು ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ಅನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನಾವು ಲೆಟ್ ಅಸ್ ಗೋ ಟು ಆರ್ಟಿಕಲ್ 15 clause 2. 15 clause 2 15 clause 2 ಏನು ಹೇಳುತ್ತೆ ಅಂತ ಹೇಳಿ, 15 ಅನುಚ್ಛೇದ 15ರಲ್ಲಿ 2 ಭಾಗ ಮಾಡಿದ್ದೀವಿ ನಾವು, ಒಂದು ಎ ಇನ್ನೊಂದು ಬಿ. ಇಲ್ಲಿಯೂ ಕೂಡ ನಾವು ಏನು ತಾರತಮ್ಯದ ಬಗ್ಗೆ ಮಾತಾಡ್ತೀವಿ. ಇಲ್ಲಿಯೂ ಕೂಡ ನಾವು ಮಾತಾಡ್ತಾ ಇರೋದು ತಾರತಮ್ಯದ ಬಗ್ಗೆ. ನೋಡಿ, ನೋ ಸಿಟಿಜನ್, ಆಲ್ ದೀಸ್ ಇಲ್ಲಿವರೆಗೆ ನಾವು ಕಲ್ತಂತಹ ಎಲ್ಲ ಮೂಲಭೂತ ಹಕ್ಕುಗಳು ಅಂದ್ರೆ ನಾವು 14 ನೋಡಿದ್ದೀವಿ, 15(1) ನೋಡಿದ್ದೀವಿ. ಅಲ್ಲಿ ನಿರ್ಬಂಧ ರಾಜ್ಯದ ಮೇಲಿದೆ. ನಿರ್ಬಂಧ ಯಾರ ಮೇಲಿದೆ? ರಾಜ್ಯದ ಮೇಲಿದೆ. ರಾಜ್ಯ ಅಂದ್ರೆ ಯಾವ ರಾಜ್ಯವನ್ನು ನಾವು 12ರಲ್ಲಿ ಆರ್ಟಿಕಲ್ 12 ಹೇಳಿದೀವೋ ಆ ರಾಜ್ಯ. ಅದಕ್ಕೆ ನೀವು ಆರ್ಟಿಕಲ್ 12 ಮೇಲೆ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಬೋದು. ಆ ರಾಜ್ಯದ ಮೇಲೆ ನಿರ್ಬಂಧ ಇದೆ. ಇಲ್ಲಿ ಅಷ್ಟೇ ಅಲ್ಲ, 15(2) ಏನು ಹೇಳುತ್ತೆ ಅಂದ್ರೆ, ಇದು ನಾಗರಿಕರ ಮೇಲೂ ನಿರ್ಬಂಧ ಇದೆ. ಇಲ್ಲಿ ನಾವು ದಿ ಫಂಡಮೆಂಟಲ್ ರೈಟ್ಸ್ ಆರ್ ಅಪ್ಲಿಕೇಬಲ್ ಟು ಸಮ್ ಸಿಟಿಸನ್ ಆಲ್ಸೋ ಅಂಡರ್ ಆರ್ಟಿಕಲ್ 15(2). ನೋ ಸಿಟಿಸನ್ ಶಾಲ್, ಯಾವುದೇ ಒಬ್ಬ ನಾಗರಿಕ ಆನ್ ಗ್ರೌಂಡ್ಸ್ ಆಫ್ ಓನ್ಲಿ ಆಫ್ ರಿಲಿಜನ್, race, caste, sex or place of birth or any of them be subject to any disability, liability, restriction or condition with regard to ಎಂಥ ವಿಷಯದಲ್ಲಿ? ಒಂದು ಅಕ್ಸೆಸ್ ಅಂದರೆ ಅಲ್ಲಿ ಒಳಗೆ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್, ಯಾವುದೇ ಅಂಗಡಿಯಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ, ಸಾರ್ವಜನಿಕ ಹೋಟೆಲ್ಗಳಲ್ಲಿ, ಓಕೆ, ಅಥವಾ ಬೇರೆ ಹೋಟೆಲ್ಗಳಲ್ಲಿ ಅಥವಾ ಸಾರ್ವಜನಿಕ ಮನರಂಜನೆ ಸ್ಥಳಗಳಲ್ಲಿ. ನೋಡಿ, ಶಾಪ್ಸ್, ಪಬ್ಲಿಕ್ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಪ್ಲೇಸಸ್ ಆಫ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಅಂದರೆ ಥಿಯೇಟರ್ಗಳು, ಸಿನಿಮಾ ಥಿಯೇಟರ್ಗಳು, ಇದರಲ್ಲಿ ಅಕ್ಸೆಸ್ಸನ್ನು ಅಂದ್ರೆ ಅವರ ಎಂಟ್ರಿಯನ್ನು ನಿರ್ಬಂಧಿಸುವಂತಿಲ್ಲ. ಅವರ ಎಂಟ್ರಿಯನ್ನು ಯಾವ ಆಧಾರದ ಮೇಲೆ? ಅವರುಗಳು ಈ ರೀತಿ ಜಾತಿಯ ಹೆಸರಿನಲ್ಲಿ, ಆಮೇಲೆ ಜನಾಂಗದ ಹೆಸರಿನಲ್ಲಿ, ಆಮೇಲೆ ಕ್ಯಾಸ್ಟ್, ಸೆಕ್ಸ್ ಹೆಸರಲ್ಲಿ, ಪ್ಲೇಸ್ ಆಫ್ ಬರ್ತ್ ಹೆಸರಲ್ಲಿ, ಈ ಎಲ್ಲ ಹೆಸರಿನಲ್ಲಿ ನೀವೇನು ಮಾಡ್ಬೋದು? ಈ ರೀತಿಯಾದಂತಹ ನೀವು ಅವರಿಗೆ ಇದನ್ನು ತೋರಿಸೋ ಹಾಗಿಲ್ಲ. ಡಿಸೆಬಿಲಿಟಿ, ಲಯಬಿಲಿಟಿ, ರಿಸ್ಟ್ರಿಕ್ಷನ್ ಇದನ್ನ ಯಾವುದು ಮಾಡೋ ಹಾಗಿಲ್ಲ. ಅಂದರೆ ಅವ್ರನ್ನ ಅಸಮರ್ಥರು ಅಂತ ಹೇಳೋ ಹಾಗಿಲ್ಲ. ಅವ್ರಿಗೆ ಅವ್ರ ಮೇಲೆ ಏನಾದರೂ ನೀವು ದಂಡ ಹಾಕುವಂಗಿಲ್ಲ. ಅವ್ರನ್ನ ಎಂಟ್ರಿಯನ್ನು ನಿರ್ಬಂಧ ಮಾಡುವ ಹಾಗಿಲ್ಲ. ಈ ಎಲ್ಲ ಕಂಡೀಷನ್ಗಳನ್ನ ಇಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಗಿದೆ. ಓಕೆ, ಇದು ಒಂದನೇದ್ದು. ಎರಡನೇದ್ದು, ಮತ್ತು ಉಪಯೋಗ ಮಾಡುವಂಥದ್ದು ಯಾವ್ದಾದ್ರು ಬಾವಿ ನೀರನ್ನು ಅಥವಾ ಈ ಸ್ನಾನ ಮಾಡುವಂಥ ಪ್ರದೇಶಗಳನ್ನು, ರಸ್ತೆಗಳನ್ನು, ಅಥವಾ ಪಬ್ಲಿಕ್ ರಿಸಾರ್ಟ್ ಇರ್ತಕ್ಕಂಥ ಪಬ್ಲಿಕ್ ಎಲ್ಲಿ
ಅಕ್ಸೆಸ್ ಇರುತ್ತೋ ಅಂಥವನ್ನ ಉಪಯೋಗ ಮಾಡೋದನ್ನು ನೀವು ಬೇಡ ಅಂತ ಹೇಳೋ ಹಾಗಿಲ್ಲ, ಉಪಯೋಗ ಮಾಡುವುದನ್ನು ಕೂಡ ನೀವು ಬೇಡ ಅಂತ ಹೇಳುವ ಹಾಗಿಲ್ಲ ಅನ್ನೋದನ್ನು ನಾವು ಅನುಚ್ಛೇದ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಬೇಡ ಅಂತ ಹೇಳುವವರು ಯಾರು? ಈವನ್ ಇಫ್ ಎ ಸಿಟಿಸನ್ ಡಸ್ ಇಟ್, ದೆನ್ ಹಿ ಈಸ್ ಆಲ್ಸೋ ಲಯಬಲ್ ಟು ಬಿ ಪೀನಲೈಸ್ಡ್ ಅಂತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಯಾವುದೇ ವ್ಯಕ್ತಿಗೆ ಈ ಗ್ರೌಂಡ್ ಮೇಲೆ ನಿರ್ಬಂಧ ಮಾಡೋ ಹಾಗಿಲ್ಲ. ನಿರ್ಬಂಧ ಮಾಡೋದು ಸರ್ಕಾರ ಅಲ್ಲ, ಇಲ್ಲಿ ಸರ್ಕಾರ ಅಲ್ಲದೆ ಪ್ರಜೆಗಳು ಕೂಡ ನಿರ್ಬಂಧವನ್ನು ಹೇರ್ಬೋದು. ಒಬ್ಬ ಮೇಲ್ಜಾತಿಯವನು ಕೆಳಜಾತಿಯವನಿಗೆ ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ಬೋದು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ನೀ ಇಲ್ಲಿ ಬರಬೇಡ ಅಂತ ಹೇಳೋ ಹಾಗಿಲ್ಲ, ಅದು ಅಪರಾಧ ಆಗುತ್ತೆ, ಅದು ಅಪರಾಧ ಆಗುತ್ತೆ. ಅದಕ್ಕೆ ತಕ್ಕನಾದ ಕಾನೂನುಗಳನ್ನು ಮಾಡಲಾಗಿದೆ. ದೇರ್ಫೋರ್ ಆರ್ಟಿಕಲ್ 15 clause 2 ಈಸ್ ಅಪ್ಲಿಕೇಬಲ್ ಟು ಸಿಟಿಸನ್ಸ್ ಆಲ್ಸೋ ಇಫ್ ಸಿಟಿಸನ್ ಡಸ್ ದಿಸ್ ರಿಸ್ಟ್ರಿಕ್ಷನ್. ಯಾವುದೇ ನಾಗರಿಕರು ಈ ನಿರ್ಬಂಧಗಳನ್ನು ಮಾಡಿದರೆ, ಇಂತಹ ಪ್ರದೇಶಗಳಲ್ಲಿ ನಿರ್ಬಂಧಗಳನ್ನು ಮಾಡಿದರೆ, ಅವರು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 15(2) ನೋಡ್ಬೋದಾಗಿದೆ. 15(2) ಅರ್ಥ ಇಷ್ಟೇ: ಯಾವುದೇ ವ್ಯಕ್ತಿಗೆ ನಾವು ಈ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಅಥವಾ ಅವರ ಹುಟ್ಟಿದ ಸ್ಥಳದ ಆಧಾರದ ಮೇಲೆ, ಅವರ ಜನಾಂಗದ ಆಧಾರದ ಮೇಲೆ, ಅಥವಾ ಇವು ಯಾವುದರ ಮೇಲೆಯೂ ಕೂಡ ನೀವು, ಅಥವಾ ಇವುಗಳ ಒಟ್ಟಿಗೆನೂ ಕೂಡ ನೀವೇನು ಮಾಡ್ಬೋದು, ನೀನು ಇಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ನಿನಗೆ ಅಕ್ಸೆಸ್ ಇಲ್ಲ ಅಂತ ಹೇಳುವಂಥ ಅಧಿಕಾರವೂ ಇಲ್ಲ. ಸಾರ್ವಜನಿಕವಾಗಿ ಉಪಯೋಗಿಸ್ಕೊಳ್ಳುವಂಥ ಏನೇನು ಸಾವಧಾನಗಳಿದಾವೆ, ಆ ಸಾವಧಾನಗಳನ್ನ ಉಪಯೋಗಿಸುವುದನ್ನು ನಿರ್ಬಂಧ ಮಾಡೋದು ಕೂಡ ಯಾವುದೇ ಪ್ರಜೆಗೆ ಅಂತಹ ನಿರ್ಬಂಧಿಸುವಂಥ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ಅನುಚ್ಛೇದ 15(2) ನೋಡಬಹುದಾಗಿದೆ. ಈಗ ಮುಂದುವರೆಯೋಣ. ನೆಕ್ಸ್ಟ್ ಈಸ್ ಎಕ್ಸೆಪ್ಷನ್ ಟು ಆರ್ಟಿಕಲ್. ಅದೇ ಹೇಳಿದ್ನಲ್ಲ, ಅಪವಾದಗಳು. ಈಗ ಬರುವಂಥದ್ದು ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಆರ್ಟಿಕಲ್ 15(3). ಈಗ ನಾವು ನೋಡುವಂಥ ಅನುಚ್ಛೇದ 15 ಸಬ್ ಕ್ಲಾಸ್ 3, ಅನುಚ್ಛೇದ 15(3), ಅನುಚ್ಛೇದ 15(3) ಇದನ್ನು ನೋಡ್ತೀವಿ. ಈ ಅನುಚ್ಛೇದ 15(3) ಇದೆಯಲ್ಲ, ಇದು 15(1) ಅಪವಾದ. 15(1) ಮತ್ತು 2ರಲ್ಲಿ ನಾವೇನು ಹೇಳಿದೀವಿ ಅಂತಂದ್ರೆ, ತಾರತಮ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದೀವಿ. 15(1) ಮತ್ತು 2ರಲ್ಲಿ ನಾವು ಹೇಳಿರೋದು ತಾರತಮ್ಯಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದೀವಿ. ಆದರೆ 15(3)ರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ತಾರತಮ್ಯ ಮಾಡಬಹುದು ಅನ್ನೋದನ್ನು ಹೇಳ್ತೀವಿ. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಕ್ಯಾನ್ ಪ್ರಿವೆಂಟ್ ದ ಸ್ಟೇಟ್ ಫ್ರಾಮ್ ಮೇಕಿಂಗ್ ಸ್ಪೆಷಲ್ ಪ್ರೊವಿಷನ್ಸ್. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಅಂದರೆ ಆರ್ಟಿಕಲ್ 15ರಲ್ಲಿ. ದಿಸ್ ಆರ್ಟಿಕಲ್ ಅಂದರೆ ಈ ಅನುಚ್ಛೇದದಲ್ಲಿ ನಾವು ಯಾವುದೇ ವಿಶೇಷ ಪ್ರಾವಧಾನವನ್ನು ಮಾಡುವುದನ್ನು ತಡೆಯೋದಕ್ಕಾಗೋದಿಲ್ಲ. ಯಾರ ವಿಷಯದಲ್ಲಿ? ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ವಿಷಯದಲ್ಲಿ. ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ವಿಷಯದಲ್ಲಿ, ಮಹಿಳೆಯರು ಮತ್ತು ಮಕ್ಕಳ ವಿಷಯದಲ್ಲಿ ವಿಶೇಷ ಪ್ರಾವಧಾನ ಮಾಡುವ ರಾಜ್ಯದ ಅಧಿಕಾರವನ್ನು ಪ್ರಶ್ನಿಸುವಂತಿಲ್ಲ. ಅನುಚ್ಛೇದ 15ರ ಅಡಿಯಲ್ಲಿ ಪ್ರಶ್ನಿಸುವಂತಿಲ್ಲ. ಇದರ ಅರ್ಥ ಇಷ್ಟೇ: ರಾಜ್ಯಕ್ಕೆ ನಾವು ಎನಾಬಲ್ ಮಾಡ್ತೀವಿ, ಇದಕ್ಕೆ ಎನಾಬಲಿಂಗ್ ಕ್ಲಾಸ್ ಅಂತ ಹೇಳ್ತಾರೆ. ಅನುಕೂಲ ಮಾಡಿಕೊಡುವಂತಹ ಎನಾಬಲಿಂಗ್ ಕ್ಲಾಸ್. ಎನಾಬಲಿಂಗ್ ಕ್ಲಾಸ್ ಅಂತಂದ್ರೆ ಇದರ ಅರ್ಥ ಏನಂದ್ರೆ, ನಾವು ಅನುಕೂಲ ಮಾಡಿಕೊಡ್ತೀವಿ. ಯಾರಿಗೆ ಅನುಕೂಲ ಮಾಡಿಕೊಡ್ತಿದ್ದೀವಿ ಇಲ್ಲಿ ನಾವು? ಫಾರ್ ದ ಸ್ಟೇಟ್. ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ಸ್ಟೇಟ್. ಹೂ ಇಸ್ ದ ಸ್ಟೇಟ್ ಹಿಯರ್? ಸ್ಟೇಟ್. ಸ್ಟೇಟ್ ದಟ್ ಈಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 12. ಆರ್ಟಿಕಲ್ 12 ಅಲ್ಲಿ ನಾವು ಸ್ಟೇಟ್ ಅಂದ್ರೆ ಏನು ಅಂತ ಹೇಳಿದೀವಿ. ವಿ ಹ್ಯಾವ್ categorically told who is state in article 12. Who is state in article 12? ಆರ್ಟಿಕಲ್ 12 ಅಲ್ಲಿ ನಾವೇನ್ ಮಾಡಿದೀವಿ? ಸಂಸತ್ತು ಕೇಂದ್ರ ಸರ್ಕಾರ, ವಿಧಾನಮಂಡಲ ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮತ್ತು ಇತರೆ ಪ್ರಾಧಿಕಾರಗಳು, ಇವರೆಲ್ಲರನ್ನು ಸೇರಿಸಿ ನಾವು ರಾಜ್ಯ ಅಂತೀವಿ. ಅಂತಹ ರಾಜ್ಯ ಈ ರೀತಿಯಾದಂತಹ ವಿಶೇಷ ಪ್ರಾವಧಾನಗಳನ್ನ ಮಾಡಬಹುದು. ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಈ ರೀತಿಯಾದ ವಿಶೇಷ ಪ್ರಾವಧಾನವನ್ನು ಮಾಡಬಹುದು ಅನ್ನೋದನ್ನು ಹೇಳಿದೀವಿ. ಅದೇ ಯೂಸುಫ್ ಅಬ್ದುಲ್ ಅಜೀಜ್ ಕೇಸನ್ನು ನಾನು ಮತ್ತೊಂದ್ಸಲ ಬರೆದಿದ್ದೀನಿ. ಇದನ್ನು ಹಿಂದೂ ಹೇಳಿದೆ, ನಾನು ಇಲ್ಲಿಯೂ ಬರೆದಿದ್ದೀನಿ. ಅಲ್ಲಿ ಏನಾಗಿತ್ತು ಅಂದ್ರೆ 15(1) ಪ್ರಶ್ನೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ 15(1) ಅಪ್ಲೈ ಆಗಲ್ಲ ಅಂತ ಹೇಳ್ತು. ಯಾಕೆ 15(1) ಅಪ್ಲೈ ಆಗಲ್ಲ ಅಂದ್ರೆ, ಎಕ್ಸೆಪ್ಷನ್ ಕ್ಲಾಸ್ ಅಲ್ಲಿ ಬರುತ್ತೆ. ಇದು ಅಡಲ್ಟ್ರಿ ಅಂತಕ್ಕಂಥದ್ದು ಇಟ್ ಕಮ್ಸ್ ಅಂಡರ್
ಕ್ಲಾಸ್ ಆರ್ಟಿಕಲ್ 15(3). ನೋಡಿ ಇಲ್ಲಿ 15(3) ನಾವೇನ್ ಮಾಡ್ಬೋದು, ಅವರಿಗೆ ವಿಶೇಷ ಅವಕಾಶ ಕೊಡ್ಬೋದು. ಯಾರಿಗೆ? ಹೆಣ್ಣು ಮಕ್ಕಳಿಗೆ ವಿಶೇಷ ಅವಕಾಶ ಕೊಡ್ಬೋದು. ಆದ್ದರಿಂದ ಹೆಣ್ಣಿಗೆ ಶಿಕ್ಷೆ, ನಿಮಗೆ ಶಿಕ್ಷೆ ಇಲ್ಲ, ಮಹಿಳೆಗೆ ಶಿಕ್ಷೆ ಇಲ್ಲ, ಪುರುಷನಿಗೆ ಶಿಕ್ಷೆ ಅಂತಕ್ಕಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಎತ್ತಿ ಹಿಡಿಯುತ್ತೆ. ನೋಡಿ, ಮತ್ತೆ ನಾವು ಮಹಿಳೆಯರಿಗಾಗಿ ಏನೇನು ವಿಶೇಷ ಪ್ರಾವಧಾನಗಳನ್ನು ಮಾಡಿದೀವಿ ಅನ್ನೋದನ್ನ ಈ ಪ್ರಕರಣದಲ್ಲಿ ನೋಡಬಹುದು. ಏನ್ ಮಾಡಿದೀವಿ ಅಂತಂದ್ರೆ, ಮಾಡೆಸ್ಟಿ ಆಫ್ ವುಮನ್, ಇವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದೀವಿ ನಾವು, ವಿಶೇಷ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಯು ಕೆನಾಟ್ ಗ್ಲೇರ್ ಎಟ್ ಎ ವುಮನ್, ನೀವು ದೃಷ್ಟಿ ಇಟ್ಟು ಅವ್ರು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ದಟ್ ಈಸ್ ಅವೈಲೇಬಲ್ ಇನ್ IPC 354. ಅಂದ್ರೆ ಒಬ್ಬ ಮಹಿಳೆಯ ಘನತೆಯನ್ನ ಕೆಳಮಟ್ಟಕ್ಕೆ ತರುವಂತಹ ಪ್ರಕ್ರಿಯೆಗಳನ್ನು ಯಾರು ಮಾಡಿಕೊಡುದು, ದಟ್ ಈಸ್ ಪನಿಷಬಲ್, ದಂಡನೀಯ ಅಪರಾಧ, ಅದು ದಂಡನೀಯ ಅಪರಾಧವಾಗ್ತದೆ. ಆಮೇಲೆ ನೋಡಿ, CRPC 125 ಕಡೆ ನೀವು ವಾಲಿದ್ರೆ, ಅಲ್ಲಿ ಒಬ್ಬ ಗಂಡ ಹೆಂಡತಿ ಮದುವೆ ಆದ ಮೇಲೆ ಹೆಂಡತಿಗೆ ಮೇಂಟೆನೆನ್ಸ್ ಕೊಡೋದು ಗಂಡನ ಕರ್ತವ್ಯ ಅನ್ನೋದನ್ನ ಆರ್ಟಿಕಲ್ CRPC 125 ನಲ್ಲಿ ಹೇಳ್ತೀವಿ. ಮತ್ತೆ ಇವಾಗ ಹೋದ ವರ್ಷ ನಾವು ಲೋಕಸಭೆಯಲ್ಲಿ ಒಂದು ಹೊಸ ಬಿಲ್ಲನ್ನು ಪಾಸ್ ಮಾಡಿದ್ದೀವಿ. ಏನದು ಹೊಸ ಬಿಲ್? ಏನು ಮಾಡಿದೀವಿ ನಾವು? ಮಹಿಳೆಯರಿಗೆ ಮೀಸಲು. ಇನ್ಮೇಲೆ ಮಹಿಳೆಯರು ದೇ ವಿಲ್ ಗೆಟ್ ರಿಸರ್ವೇಷನ್. ಆಲ್ರೆಡಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಪಂಚಾಯತ್ ರಾಜ್ ಕಾನೂನಲ್ಲಿ, ಅಂದರೆ ಅನುಚ್ಛೇದ ಸಂವಿಧಾನ ತಿದ್ದುಪಡಿ 73 ಮತ್ತು 74ರಲ್ಲಿ ನಾವು ಪ್ರಾವಧಾನಗಳನ್ನು ಮಾಡಿದೀವಿ. ಮಹಿಳೆಯರಿಗೆ ನೀವು 33% ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ. ಇನ್ನು ನೀವು ಮುಂದೆ ಹೋಗೋದಾದ್ರೆ, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ 50ರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಇದನ್ನ ನಾವು ತಿಳ್ಕೋಬೇಕು. ಇವೆಲ್ಲ ವಿಶೇಷ ಪ್ರಾವಧಾನಗಳನ್ನು ನಾವು ಎಲ್ಲಿಂದ ಮಾಡಿದೀವಿ ಅಂದ್ರೆ, ಇದರ ಅಧಿಕಾರ ನಮಗೆ ಅನುಚ್ಛೇದ 15(3)ರಲ್ಲಿ ಸಿಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರಿತುಕೊಳ್ಬೇಕು. ಇನ್ನು ಚಿಲ್ಡ್ರನ್ ವಿಷಯ ಬಗ್ಗೆ ಮಾತಾಡೋದಾದ್ರೆ, ಮಕ್ಕಳ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಯು ಕ್ಯಾನ್ ಟಾಕ್ ಅಬೌಟ್ ಪೋಕ್ಸೋ ಆಕ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳಿದ್ದೀನಿ. ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ 2012 is a legislation that aims to protect the children from sexual, physical and emotional abuse. It was enacted to address the sexual offenses against the children and provide a system for supporting victims and catching the offenders. ನೋಡಿ, ಈ ಪೋಕ್ಸೋ ಕಾಯ್ದೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ್ರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ, ಗಲ್ಲು ಶಿಕ್ಷೆ ಕೂಡ ಆದಂತಹ ಸಂದರ್ಭಗಳನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ಇಲ್ಲಿ ಒಂದನ್ನು ತಿಳ್ಕೋಬೇಕು ನೀವು. ಈವನ್ ಇನ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲೂ ನೀವು ನೋಡಿದ್ರೆ, ಇಫ್ ಎ ಕಾಂಟ್ರಾಕ್ಟ್ ಈಸ್ ಮೇಡ್ ವಿತ್ ಎ ಮೈನರ್ ಈಸ್ ಎಲಿಜಿಬಲ್ ಫಾರ್ ದ ಬೆನಿಫಿಟ್, ಬಟ್ ಫಾರ್ ಯು ಕ್ಯಾನಾಟ್ ಕ್ಲೇಮ್ ಎನಿಥಿಂಗ್ ಫ್ರಮ್ ದ ಮೈನರ್ ಅಂತ. ಅಂದ್ರೆ ಇಲ್ಲಿ ನಾವೇನ್ ಹೇಳ್ಬೋದು ಅಂದ್ರೆ, ಚಿಲ್ಡ್ರನ್ ಮತ್ತು ವುಮನ್ ಆರ್ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಆದ್ದರಿಂದ ಅವರಿಗೆ ನಾವು ವಿಶೇಷ ಸ್ಥಾನಮಾನಗಳನ್ನ ಕೊಡ್ತೀವಿ. ಚಿಲ್ಡ್ರನ್ ಅಂದ್ರೆ ಹೆಣ್ಣು ಮಕ್ಕಳು, ಮಹಿಳೆಯರು ಮತ್ತು ಮಕ್ಕಳು ಸಮಾಜದಲ್ಲಿ ಸ್ವಲ್ಪ ಅವರು ಸಬಲ ಜನರಲ್ಲ, ಅಸಬಲ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಅವರಿಗೆ ನಾವು ವಿಶೇಷವಾದ ಸ್ಥಾನಮಾನ ಕೊಡುವಂತಹ ಯಾವುದೇ ಕಾನೂನನ್ನು ಮಾಡುವ ಅಧಿಕಾರವನ್ನ ನಾವೇನ್ ಮಾಡಿದೀವಿ, ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಅಂದರೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ ಈ ವಿಷಯದಲ್ಲಿ ಕಾನೂನನ್ನು ಮಾಡಿ ಅವರಿಗೆ ವಿಶೇಷ ಅವಕಾಶಗಳನ್ನ, ವಿಶೇಷ ಪ್ರಾವಧಾನಗಳನ್ನ ಕೊಡ್ಬೋದು ಅನ್ನೋದನ್ನ ಈ ಎಲ್ಲ ಇನ್ಸಿಡೆಂಟ್ಗಳಲ್ಲಿ ನಾವು ಕಾಣಬಹುದು. ನಾವು IPC 497 ಆದರೂ ತಗೊಳ್ಳಿ, ಅಥವಾ CRPC 125 ತಗೊಳ್ಳಿ, IPC 354 ಅಥವಾ ಪೋಕ್ಸೋ ಆಕ್ಟ್ ತಗೊಳ್ಳಿ, ಅಥವಾ ರಿಸರ್ವೇಷನ್ ಆಫ್ ವುಮನ್. ಇನ್ನೂ ಒಂದು ಪ್ರಕರಣದಲ್ಲಿ, ಒಂದು ಆಂಧ್ರ ಪ್ರದೇಶ ಒಂದು ವಿಜಯಕುಮಾರ್ ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ. ಅಲ್ಲಿ ನೀವು ಎಂಪ್ಲಾಯ್ಮೆಂಟಲ್ ರಿಸರ್ವೇಷನ್ ಕೂಡ ಏನು ತಪ್ಪಿಲ್ಲ, ಅದು ಆರ್ಟಿಕಲ್ 15(3)ಯಲ್ಲಿ ಬರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಂತಹ ಎಕ್ಸಾಂಪಲ್ ಕೂಡ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ಟಿಕಲ್ 15ಗೆ ಸಂಬಂಧಪಟ್ಟಂತೆ ನಾವು ನಿಮಗೆ ಎಲ್ಲ ವಿವರಗಳನ್ನು ನಾನು ಕೊಟ್ಟಿದ್ದೀನಿ. ಆರ್ಟಿಕಲ್ 15ನಲ್ಲಿ ಉಳಿದಂತಹ ಕ್ಲಾಸ್ಗಳು, ಇನ್ನು ಉಳಿದಿರುವಂತಹ ಕ್ಲಾಸ್ಗಳು ಆರ್ಟಿಕಲ್ 15(4), 15(5), 15(6) ಈ ಕ್ಲಾಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಈ ಅನುಚ್ಛೇದಗಳ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು
ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ, ನಾನು ಮಾಡುವಂತಹ ಈ ವಿಡಿಯೋ ಕ್ಲಾಸ್ಗಳು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಕಾನೂನನ್ನು ಅಥವಾ ಕಾನೂನು